ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟೆ ಮಾನ್ವಿ ಕಾಲೇಜ್. ನಿನ್ನೆ ಕ್ಲಾಸಲ್ಲಿ ಪ್ರೋಗ್ರಾಮ್ಸ್ ಡಿಸ್ಕಸ್ ಮಾಡಿದ್ವಿ, ಹೇಗೆ ಬರೀಬೇಕು ಒಂದು ಪ್ರೋಗ್ರಾಮ್ಸ್ ಅಂಥೇಳಿ ಸ್ವಲ್ಪ ಥೇರಿ ಪಾರ್ಟ್ನು ಹೇಳಿದೆ. ಅದ್ರ ಜೊತೆಗೆ ಇವತ್ತು ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ನ ನಾನು ನಿಮಗೆ ಹೇಗೆ ಬರೀಬೇಕು, ಆಮೇಲೆ ಔಟ್ಪುಟ್ ಹೇಗೆ ತೊಗೋಬೇಕು ಅಂಥೇಳಿ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಪ್ರೋಗ್ರಾಮ್ ನೋಡ್ರಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಚೆಕ್ ವೆದರ್ ದ ಗಿವನ್ ಇಂಟೀಜರ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಅಂದರೆ ನಾವು ಕೊಡುವಂತಹ ಒಂದು ಇಂಟೀಜರ್, ಒಂದು ನಂಬರ್ ಏನು, ವೆದರ್ ಇಟ್ಸ್ ಅ ಪಾಸಿಟಿವ್ ಆರ್ ನೆಗೆಟಿವ್. ನಾವು ಇವಾಗ 5 ಅಂತ ಕೊಟ್ಟರೆ ಇಟ್ಸ್ ಅ ಪಾಸಿಟಿವ್ ವ್ಯಾಲ್ಯೂ, ಆರ್ ನೆಗೆಟಿವ್ ಅಂದರೆ ಮೈನಸ್ ಸಿಂಬಲ್ ಇತ್ತು, ಮೈನಸ್ ಸೈನ್ ಇತ್ತು ಅಂದರೆ ಇಟ್ಸ್ ಅ ನೆಗೆಟಿವ್ ನಂಬರ್. ಸೊ ವೆದರ್ ಅಂದರೆ ಇನ್ನೂ ಪಾಸಿಟಿವ್ನೂ ಅಲ್ಲ ನೆಗೆಟಿವ್ನೂ ಅಲ್ಲ, ಅದು ಯಾವ ನಂಬರ್ 0, ಹೌದಾ? ಸೊ ಅದು ಯಾವ ರೀತಿ ನಾವು ತಗೋಬೇಕು, ಒಂದು ಆ ಪ್ರೋಗ್ರಾಮ್ ಮುಖಾಂತರ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ಕ್ಲೂಡ್ stdio.h. ಸೊ ಹೆಡರ್ ಫೈಲ್ಸ್ ಫಸ್ಟ್ ಕಂಪಲ್ಸರಿ ನಾವು ಬರೀಲೇಬೇಕು. ಓಕೆ, ಸೊ ನೆಕ್ಸ್ಟ್ ಹ್ಯಾಶ್ ಇನ್ಕ್ಲೂಡ್ conio.h, ಕನ್ಸೋಲ್ ಇನ್ಪುಟ್ ಔಟ್ಪುಟ್ .h ಅಂತಂದರೆ ಹೆಡರ್ ಫೈಲ್ಸ್. ಸೊ ನೆಕ್ಸ್ಟ್ ಮೇನ್ ಸೆಕ್ಷನ್, ಹೌದಾ? ಸೊ ಮೇನ್ ನಾವು ಡಿಕ್ಲೇರ್ ಮಾಡಲೇಬೇಕು. ಅದಾದಮೇಲೆ ಫ್ಲವರ್ ಬ್ರೇಸಸ್, ಸೊ ಒಂದು ಟ್ಯಾಬ್ ಕೊಡಬೇಕು ಅಂತ ಹೇಳಿದ್ದೆ, ಹೌದಾ? ಇವಾಗ ಏನು ಮಾಡೋಣ, ನಾನು ಇಂಟೀಜರಲ್ಲಿ ಓನ್ಲಿ ನಂಬರ್ ಬೇಕು, ಹೌದಾ? ನಮಗೆ ಒಂದು ಪ್ರೋಗ್ರಾಮಲ್ಲಿ ನಾವು ಯಾವ ರೀತಿ ಒಂದು ಔಟ್ಪುಟ್ ಮುಖಾಂತರ ಔಟ್ಪುಟ್ ಬೇಕು ಅಂತಿದೀವೋ, ಸೊ ಅದೇ ಥರ ನಾವಿಲ್ಲಿ ವೇರಿಯಬಲ್ ಡಿಕ್ಲರೇಷನ್. ಸೊ ಇಲ್ಲಿ ಏನು ಬರಿತೀವಲ್ಲ, ಸೊ ಇವಾಗ ಪ್ರೆಸೆಂಟ್ ಇದೇನಿದೆಯಲ್ಲ ಇಂಟ್, ಇಲ್ಲಿ ಬರೆಯೋದೆಲ್ಲ ವೇರಿಯಬಲ್ ಡಿಕ್ಲರೇಷನ್ಸ್ ಅಂತೇಳಿ ಹೇಳ್ತೀವಿ. ಸೊ ನಾನು ಇಂಟೀಜರ್ ನಮ್ ಅಂತೇಳಿ ತೊಗೊತೀನಿ, ಅಂದರೆ ನಂಬರ್ನ ಮಾತ್ರ ನಾನು ಇಲ್ಲಿ ಡಿಸ್ಪ್ಲೇ ಮಾಡಬೇಕು ಔಟ್ಪುಟ್ಟಲ್ಲಿ, ಹೌದಾ? ಹಾಗಾಗಿ ನಂಬರ್, ವೆದರ್ ಇಟ್ಸ್ ಯಾವುದೇ ನಂಬರ್ ಆಗಲಿ, ಬಟ್ ನಮಗೆ ನಂಬರ್ ಬೇಕು, ಹೌದಾ? ಹಾಗಾಗಿ ಇಂಟೀಜರ್ ನಮ್ ಅಂತೇಳಿ ತೊಗೊಂಡಿದ್ದೀನಿ, ಸೆಮಿಕೊಲನ್. ಸೊ ನೆಕ್ಸ್ಟ್ ಆಬ್ವಿಯಸ್ಲಿ ಪ್ರಿಂಟ್ ಎಫ್ ಅಲ್ಲಿ ಏನು ತಗೋಬೇಕು, ಎಂಟರ್ ಅ ನಂಬರ್. ಓಕೆ, ಸೊ ಎಂಟರ್ ಎ ನಂಬರ್, ಡಬಲ್ ಕೊಲನ್. ಓಕೆ, ಕೊಲನ್ ಹಾಕಿದ್ಮೇಲೆ ಎನ್, ಡಬಲ್ ಕೊಟೇಶನ್ ಕ್ಲೋಸ್, ಸೆಮಿಕೊಲನ್. ಸೊ ನಾನು ಇಲ್ಲಿ ಸ್ಲ್ಯಾಶನ್ನು ಏನಕ್ಕೆ ಹಾಕಿದ್ದೀನಿ ಅಂತಂದರೆ, ನಾವು ಇವಾಗ ಔಟ್ಪುಟ್ ಬರಬೇಕಾದ್ರೆ ನಂಬರ್ಸ್ ನಾವು ಎಂಟರ್ ಮಾಡ್ತೀವಿ, ಹೌದಾ? ಸೊ ಎಂಟರ್ ಮಾಡಿದಾಗೆ ಕೆಳಗಡೆ ಬರಬೇಕು ನಂಬರ್ಸ್, ಅಂದರೆ ನಾವು ಇಲ್ಲಿ ಸ್ಲ್ಯಾಶನ್ನು ಹಾಕ್ಕೊಳ್ಳೇಬೇಕು ಕಂಪಲ್ಸರಿ. ನಾವು ಇನ್ ಕೇಸ್ ಯೂಸ್ ಮಾಡಿದ್ರು ಓಕೆ, ಯೂಸ್ ಮಾಡಿಲ್ಲ ಅಂದರೂ ಓಕೆ. ಬಟ್ ಏನಾಗ್ತದೆ, ಯೂಸ್ ಮಾಡಿದರೆ ಏನಾಗುತ್ತೆ, ಸೊ ನೀಟಾಗಿ ಬರುತ್ತೆ ಒಂದು ಪ್ರೋಗ್ರಾಮ್ ಔಟ್ಪುಟ್ಟಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಕ್ಯಾನ್ ಎಫ್. ಸೊ ಇವಾಗ ನಾವು ಇಲ್ಲಿ ನೋಡ್ಬೇಕು, ಫಸ್ಟ್ ನಾವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇಂಟೀಜರಲ್ಲಿ ಎಷ್ಟು ನಂಬರ್ಸ್ನ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಲಾಸ್ಟ್ ಕ್ಲಾಸಲ್ಲಿ ಅಡಿಷನ್ ಆಫ್ 2 ನಂಬರ್ಸ್ ತೊಗೊಂಡಿದ್ದೆ, ಹೌದಾ? ಅಲ್ಲಿ ಏನು ತೊಗೊಂಡಿದ್ದೆ, ಇಂಟ್ ಎ ಕಾಮ ಬಿ ಕಾಮ ಇದು ಆ್ಯಡ್ ಅಂತೇಳಿ ತೊಗೊಂಡಿದ್ದೆ, ಹೌದಾ? ಹಾಗಾಗಿ 2 ವೇರಿಯಬಲ್ಸ್ ಡಿಕ್ಲೇರ್ ಮಾಡಿದ್ವಿ ನಾವು. ಇಲ್ಲಿ ಏನು ಡಿಕ್ಲೇರ್ ಮಾಡಿದ್ದೀನಿ, ಓನ್ಲಿ 1 ಅಂದರೆ ನಂಬರ್ ಮಾತ್ರ. ಹಾಗಾಗಿ ಇಲ್ಲಿ ಸಿಂಗಲ್ ಪರ್ಸೆಂಟೇಜ್ ಮಾತ್ರ ಹಾಕಬೇಕು. ಓಕೆ, ಮಾಡ್ಯುಲಸ್ ಡಿ ಮಾತ್ರ ಹಾಕಬೇಕು. ಮಾಡ್ಯುಲಸ್ ಡಿ ಆದಮೇಲೆ ಡಬಲ್ ಕೊಟೇಶನ್ ಹಾಕಿ ಕಾಮ. ಓಕೆ, ಇವಾಗ ಏನು ಮಾಡಬೇಕು, ಆ್ಯಂಪರ್ಸೆಂಟ್ ನಮ್, ನಾವೇನು ಡಿಕ್ಲೇರ್ ಮಾಡ್ತಾಯಿದ್ದೀವಿ ನಮ್ ಅಂತೇಳಿ. ಓಕೆ, ಆಮೇಲೆ ಏನು ಮಾಡೋಣ ಇಲ್ಲಿ, ಓಕೆ ಸೆಮಿಕೊಲನ್ ಕೊಡೋಣ. ಸೆಮಿಕೊಲನ್ ಆದಮೇಲೆ ನೆಕ್ಸ್ಟ್ ಸ್ಕ್ಯಾನ್ ಎಫ್ ಆಯ್ತಲ್ಲ, ನೆಕ್ಸ್ಟ್ ಇಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ನಮ್ ಗ್ರೇಟರ್ ದೆನ್ 0 ಕ್ಲೋಸ್. ಸೊ ಇವಾಗ ಏನು ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಔಟ್ಪುಟ್ ಬೇಕು, ಹೌದಾ? ಸೊ ಔಟ್ಪುಟ್ಟಲ್ಲಿ ಯಾವ ರೀತಿ ನಂಬರ್ಸ್ ಜನ್ರೇಟ್ ಆದರೆ ಅದಕ್ಕೆ ಯಾವ ರೀತಿ ಒಂದು ಸ್ಟೇಟ್ಮೆಂಟ್ ಬರಬೇಕು ಅಂಥೇಳಿ ಇವಾಗ ನಾನು ಬರಿತಾ ಇದ್ದೀನಿ. ಸೊ ಪ್ರಿಂಟ್ ಎಫ್, ಓಕೆ, ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಮಾಡ್ಯುಲಸ್ ಡಿ ಈಸ್ ಎ, ಓಕೆ, ಈಸ್ ಎ ಪಾಸಿಟಿವ್ ನಂಬರ್, ಈಸ್ ಎ ಪಾಸಿಟಿವ್ ನಂಬರ್. ಓಕೆ, ಸೊ ಈಸ್ ಎ ಪಾಸಿಟಿವ್ ನಂಬರ್ ಸ್ಲ್ಯಾಶ್ ಎನ್ ಡಬಲ್ ಕೊಟೇಶನ್ ಕಾಮ ನಮ್. ಬಿಕಾಸ್ ನಾವಿಲ್ಲಿ ವೇರಿಯಬಲ್ ಡಿಕ್ಲರೇಷನಲ್ಲಿ ಇಲ್ಲಿ ನೋಡ್ಬೋದು, ಇಂಟೀಜರಲ್ಲಿ ನಾವು ನಮ್ ಅಂತ ತೊಗೊಂಡಿದ್ದೀವಿ, ಹೌದಾ? ಇಲ್ಲಿ ಏನು ವೇರಿಯಬಲ್ ಡಿಕ್ಲೇರ್ ಮಾಡಿರ್ತೀವಿ ಅದೇ ಪ್ರಿಂಟ್ ಎಫಲ್ಲಿ ಸ್ಕ್ಯಾನ್ ಎಫಲ್ಲಿ ಕಂಪಲ್ಸರಿ ನಾವು ಏನು ಮಾಡ್ಕೋಬೇಕು, ಆ್ಯಡ್ ಮಾಡಲೇಬೇಕು, ಇಲ್ಲಾಂದರೆ ಕಂಡೀಷನ್ ವರ್ಕ್ ಆಗಲ್ಲ. ಓಕೆ, ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇಫ್ ಕಂಡೀಷನ್ ಅಂದರೆ 0 ಕಿಂತ ಜಾಸ್ತಿ ಇರೋ ನಂಬರ್ಸ್, ಅಂದರೆ 1 ನೆಕ್ಸ್ಟ್ ಇಂದ ಸ್ಟಾರ್ಟ್ ಆಗಿ 0 ಆದಮೇಲೆ ಸ್ಟಾರ್ಟ್ ಆಗೋಂಥ ನಂಬರ್ಸ್ ಎಲ್ಲ ಏನಾಗಿರಬೇಕು, ಇಟ್ ಈಸ್ ಅ ಪಾಸಿಟಿವ್ ನಂಬರ್ ಅಂತ ಹೇಳಿ ನಮಗೆ ಒಂದು ಸ್ಟೇಟ್ಮೆಂಟ್ ಬರಬೇಕು. ಇವಾಗ ಒಂದು ಪಾಸಿಟಿವ್ ಸೈನ್ ಆಯಿತು. ಸೊ ನೆಕ್ಸ್ಟ್ ಎಲ್ಸ್ ಇಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ನಮ್ ಗ್ರೇಟರ್ ದೆನ್ 0, ಓಕೆ ಕ್ಲೋಸ್. ಇವಾಗ ಏನು ಕೊಡ್ತಾ ಇದ್ದೀನಿ, ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಮಾಡ್ಯುಲಸ್ ಡಿ ಈಸ್ ಎ negative number.
ಓಕೆ ಈಸ್ ಎ ನೆಗೆಟಿವ್ ನಂಬರ್ ಸ್ಲ್ಯಾಶ್ ಇನ್ ಡಬಲ್ ಕೊಟೇಶನ್ ಕಾಮ ನಮ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ನೋಡಿ ಇಲ್ಲಿ ಇವಾಗ ಏನು ಚೇಂಜಸ್ ಮಾಡಿದೆ, ಎಲ್ಸ್ ಇಫ್ ನಂಬರ್ ಲೆಸ್ ದೆನ್ 0 ತೊಗೋಬೇಕು. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಲೆಸ್ ದೆನ್ ತೊಗೊಳೋಣ. ಗ್ರೇಟರ್ ದೆನ್ ಆಗಲೇ ತೊಗೊಂಡಲ್ಲ, ಲೆಸ್ ದೆನ್ 0. ಓಕೆ ಫೈನ್. ಇವಾಗ ಏನಾಯಿತು, ಲೆಸ್ ದೆನ್ 0 ಬರುವಂಥ ನಂಬರ್ಸ್, ಲೆಸ್ ದೆನ್ 0 ಅಂದರೆ ನಾವು ಯಾವ ರೀತಿ ನಂಬರ್ಸ್ನ ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದರೆ ವಿತ್ ಮೈನಸ್ ಸೈನ್ ಇದ್ದರೆ ಮಾತ್ರ ಏನಾಗುತ್ತೆ ಈ ಸ್ಟೇಟ್ಮೆಂಟ್ ಬರುತ್ತೆ, ಆರ್ ಎಲ್ಸ್ ಪಾಸಿಟಿವ್ ನಂಬರ್ ಅಂತಲೇ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಎಲ್ಸ್. ಸೊ ಇವಾಗ 2 ಕಂಡೀಷನ್ ಅಪ್ಲೈ ಅದು ಯಾವ್ಯಾವು, ಒಂದು ಪಾಸಿಟಿವ್ ನಂಬರ್ ಬರಬೇಕು, ಒಂದು ನೆಗೆಟಿವ್. ಇವಾಗ ಇನ್ನೊಂದು ಯಾವುದು ಅಂತಂದರೆ, ಸೊ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ 0. ಸೊ 0 ಅನ್ನೋ ಒಂದು ನಂಬರ್ ಇದೆ, ಹೌದಾ? ಸೊ 0 ವೆದರ್ ಪಾಸಿಟಿವ್ ನಾರ್ ನೆಗೆಟಿವ್. ಓಕೆ, ಸೊ ಯಾವ ರೀತಿ ನಮಗೆ ಬರಬೇಕು ಅಂತಂದರೆ ಪ್ರಿಂಟ್ ಎಫಲ್ಲಿ 0 ಅಂತ ನಾವು ಏನಾದರೂ ವ್ಯಾಲ್ಯೂಸ್ ಕೊಟ್ಟರೆ ಅದು ಯಾವ ಥರ ಇರಬೇಕು, ಯಾವ ರೀತಿ ಇರಬಾರ್ದು ಅಂತಂದರೆ ನೇದರ್ ಪಾಸಿಟಿವ್ ನಾರ್ ನೆಗೆಟಿವ್. ಅಂದರೆ ಅದೇನು ಬರಬೇಕು, ಅದು 0 ಅನ್ನೋದು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ, ಹೌದಾ? ಅದಕ್ಕೆ ಈ ಕಂಡೀಷನ್ ನಾನು ಅಪ್ಲೈ ಮಾಡಿದ್ದೀನಿ. ಯಾವ ರೀತಿ ಸ್ಟೇಟ್ಮೆಂಟ್ ಬರಬೇಕಂದ್ರೆ ನೇದರ್ ಪಾಸಿಟಿವ್ ನಾರ್ ನೆಗೆಟಿವ್ ಅಂತ ಹೇಳಿ ಬರಬೇಕು. ಸೊ ಇವಾಗ ಏನು ಮಾಡ್ತೀನಿ, ನಾನು ಕರ್ಲಿ ಬ್ರೇಸಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗೆ F2 ಸೇವ್. ಓಕೆ, ಸೊ ಸೇವಲ್ಲಿ ಏನು ಕೊಡೋಣ, ಪಾಸಿಟಿವ್ ನಂಬರ್, ಹೌದಾ? ಸೊ ಪಾಸಿಟಿವ್ ಅಂತ ಕೊಡ್ತಾ ಇದ್ದೀನಿ, ಜಸ್ಟ್ ಪಾಸಿಟಿವ್ ಅಂತೇಳಿ ಎಂಟರ್ ಕೊಡ್ತಾ ಇದ್ದೀನಿ. ಕಂಟ್ರೋಲ್ F9 ಕೊಡೋಣ, 5 ಅಂತ ಕೊಡ್ತಾ ಇದ್ದೀನಿ. ಸೊ 5 ನೋಡಿ, ಇಲ್ಲಿ 5 ಈಸ್ ಎ ಪಾಸಿಟಿವ್ ನಂಬರ್ ಅಂತ ಬಂದಿದೆ, ಹೌದಾ? ಸೊ ನೆಕ್ಸ್ಟ್ ಇನ್ನೊಂದು ನಂಬರ್ ಯಾವುದಾದ್ರೂ ಕೊಡ್ತೀನಿ, 0 ಅಂತ ಹೇಳಿ ಕೊಡ್ತೀನಿ, ಎಂಟರ್. ಓಕೆ, 0 ನೋಡಿ ಇಲ್ಲಿ 0 ಈಸ್ ನೇದರ್ ಪಾಸಿಟಿವ್ ನಾರ್ ನೆಗೆಟಿವ್, ಹೌದಾ? ಈ ರೀತಿ ಸ್ವಲ್ಪ ಏನಾಗುತ್ತೆ ಔಟ್ಪುಟ್ಟಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಕರೆಕ್ಟ್ ಅಕ್ಯುರೇಟ್ ನಮಗೆ ಬರೋದಿಲ್ಲ. ಸ್ಟಾರ್ಟಿಂಗ್ ನೋಡ್ಬೋದು, ಇಲ್ಲಿ ಎಂಟರ್ ಎ ನಂಬರ್ 1300 ಅಂತ ಬಂದಿದೆ, ಹೌದಾ? ಹಾಗಾಗಿ ಸಮ್ಟೈಮ್ಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಇವಾಗ ನಾನು ಮೈನಸ್ ಸೈನ್ ಕೊಟ್ಟು ನೋಡ್ತಾ ಇದ್ದೀನಿ, -6 ಅಂಥೇಳಿ ಕಂಟ್ರೋಲ್ F9. ಸೊ ನೋಡಿ -6 ಈಸ್ ಎ ನೆಗೆಟಿವ್ ನಂಬರ್. ಈ ರೀತಿ ಏನಾಗುತ್ತೆ ನಮಗೆ ಪಾಸಿಟಿವ್ ನೆಗೆಟಿವ್ 0 ಅಂದರೆ ನೇದರ್ ಪಾಸಿಟಿವ್ ಆರ್ ನೆಗೆಟಿವ್ ಈ ರೀತಿ ನಂಬರ್ಸ್ ಏನು ಕೊಡ್ಬೇಕು ನಾವು ಕೊಟ್ಟರೆ ನಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ, ಅದ್ರ ಜೊತೆಗೆ ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಕ್ಲಿಯರ್ ಅಲ್ಲ ಯಾವ ರೀತಿ ಔಟ್ಪುಟ್ ಬರಬೇಕು ಅಂತೇಳಿ ನೋಡಿದ್ರಲ್ಲ. ಸೊ 9 ಕೊಡ್ತಾ ಇದ್ದೀನಿ, ಕಂಟ್ರೋಲ್ F9 ನೋಡಿ 9 ಈಸ್ ಅ ಪಾಸಿಟಿವ್ ನಂಬರ್ ಅಂತ ಬಂದಿದೆ. ಓಕೆ, ಸೊ ಕ್ಲಿಯರ್ ಅಲ್ಲ. ಇವಾಗ ಇನ್ನೊಂದು ಪ್ರೋಗ್ರಾಮ್ ನೋಡೋಣ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಲಾರ್ಜೆಸ್ಟ್ ಆಫ್ 3 ಇನ್ಪುಟ್ ನಂಬರ್ಸ್. ಓಕೆ, ಅಂದರೆ ಒಂದು 3 ನಂಬರ್ಸ್ ಕೊಟ್ಟಿರ್ತೀವಿ, ಅದರಲ್ಲಿ ಲಾರ್ಜರ್ ಯಾವುದು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ನಾವು ಔಟ್ಪುಟ್ ಕೊಟ್ಟಾಗ ಏನಾಗಬೇಕು, ಇನ್ ಕೇಸ್ ನಾವು ಒಂದು 3 ನಂಬರ್ಸ್ ಕೊಟ್ಟಾಗೆ ಆ 3 ನಂಬರ್ಸಲ್ಲಿ ಒಂದು ಮಾತ್ರ ರೆಕಗ್ನೈಸ್ ಮಾಡಬೇಕು, ಅದು ಏನಂತ ಲಾರ್ಜೆಸ್ಟ್ ನಂಬರ್ ಅಂತ ಹೇಳಿ ರೆಕಗ್ನೈಸ್ ಮಾಡಬೇಕು. ಅದನ್ನು ಯಾವ ರೀತಿ ಪ್ರೋಗ್ರಾಮ್ ಮುಖಾಂತರ ಯಾವ ರೀತಿ ಬರಿಬೇಕಂತೇಳಿ ನೋಡೋಣ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಓಕೆ, ಹ್ಯಾಶ್ ಇನ್ಕ್ಲೂಡ್. ಸೊ ಆಬ್ವಿಯಸ್ಲಿ ಏನಿರುತ್ತೆ ಸ್ಟಾರ್ಟಿಂಗ್ ನೋಡಿರ್ತೀರಲ್ಲ ನೀವು, ಹ್ಯಾಶ್ ಇನ್ಕ್ಲೂಡ್ ಅಂತಲೇ ಸ್ಟಾರ್ಟ್ ಮಾಡಬೇಕು. ಹ್ಯಾಶ್ ಇನ್ಕ್ಲೂಡ್ stdio.h. ನೆಕ್ಸ್ಟ್ ಹ್ಯಾಶ್ ಇನ್ಕ್ಲೂಡ್ conio.h. ಸೊ ಈ ರೀತಿ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ಚೇಂಜಸ್ ಮಾಡ್ಕೊರಿ. ಓಕೆ, conio.h ಕ್ಲೋಸ್. ನೆಕ್ಸ್ಟ್ ಎಂಟರ್. ಇಂಟ್ ಮೇನ್, ನಾನಿಲ್ಲಿ ಇಂಟ್ ಅಂತೇಳಿ ತೊಗೊತಾ ಇದ್ದೀನಿ. ಏನಕ್ಕಂದರೆ ನಾನು ಇವಾಗ ಪ್ರೆಸೆಂಟ್ ನಂಬರ್ಸ್ ಮಾತ್ರ ನಾನಿಲ್ಲಿ ರೆಕಗ್ನೈಸ್ ಮಾಡಬೇಕು, ನಂಬರ್ಸ್ನ ತೊಗೊತಾ ಇದ್ದೀನಿ ಅಂತ ಹೇಳಿ. ಸೊ ಎಂಟರ್. ಕರ್ಲಿ ಬ್ರೇಸಸ್ ಓಪನ್ ಮಾಡಿದ್ವಿ. ಇವಾಗ ಒಂದು ಟ್ಯಾಬ್ ಕೊಡಬೇಕಂತ ಹೇಳಿದೆ. ಸೊ ನೆಕ್ಸ್ಟ್ ಇಂಟೀಜರಲ್ಲಿ ಇಂಟ್ num1 num2 num3. ಓಕೆ, ಈ ರೀತಿ 3 ನಂಬರ್ಸ್ನ ನಾನಿಲ್ಲಿ ವೇರಿಯಬಲ್ ಡಿಕ್ಲರೇಷನಲ್ಲಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಆಬ್ವಿಯಸ್ಲಿ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್. ಓಕೆ, ಸೊ ಎಂಟರ್ ವ್ಯಾಲ್ಯೂಸ್. ಸೊ ಅಥವಾ ನೀವು ಹೆಂಗೆ ಬರಿಬೋದು ಅಂತಂದರೆ ಎಂಟರ್ ಎ ವ್ಯಾಲ್ಯೂಸ್, ಎಂಟರ್ ದ ನಂಬರ್ಸ್ ಈ ರೀತಿ ಬರೆದ್ರೂ ಎನಫ್. ಎಂಟರ್ ದ ನಂಬರ್ಸ್ ಅಂತೇಳಿ ಬರೆದ್ರೂ ಸಾಕು, ಜಾಸ್ತಿ ಏನು ಸ್ಟ್ರಗಲ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇಲ್ಲಿ ಏನು ಕೊಡೋಣ, ಕೊಲನ್. ಓಕೆ, ಬ್ಯಾಕ್ಸ್ಲ್ಯಾಶ್, ದೆನ್ ಕ್ಲೋಸ್, ಸೆಮಿಕೊಲನ್. ಓಕೆ, ಕ್ಲಿಯರ್ ಅಲ್ಲ. ಇದರಲ್ಲಿ ಪ್ರಿಂಟ್ ಎಫ್ ಹೆಂಗೆ ಬರೀಬೇಕು ಅಂಥೇಳಿ. ಸೊ ಇವಾಗ ಏನು ಮಾಡ್ಕೋಬೇಕು, ಸ್ಕ್ಯಾನ್ ಎಫ್ ನೀವು ಐಡೆಂಟಿಫೈ ಮಾಡ್ಬೋದು ಯಾವ ರೀತಿ ಬರೀಬೇಕು ಅಂತೇಳಿ. ನಾನು ಹೇಳಿದೆ ನಿಮಗೆ,
ಇಂಟೀಜರಲ್ಲಿ ವೇರಿಯಬಲ್ ಡಿಕ್ಲರೇಷನಲ್ಲಿ ಏನು ಕೊಟ್ಟಿರ್ತೀವಿ ನಮ್ 1 ನಮ್ 2 ನಮ್ 3 ಸೇಮ್ ಆ್ಯಸ್ ಟೀಸ್ ಏನು ಮಾಡ್ಕೋಬೇಕು ಸ್ಕ್ಯಾನ್ ಎಫಲ್ಲಿ ನಾವು ಇನ್ಪುಟ್ ಮಾಡಬೇಕು. ಅದು ಯಾವ ರೀತಿ ನಮ್ 1 ನಮ್ 2 ಈ ರೀತಿ ಕೊಟ್ಟರೆ ಸೊ ಅದಕ್ಕೆ ಮಾಡ್ಯುಲಸ್ ಮುಖಾಂತರ ಸೊ ಟೋಟಲ್ 3 ಮಾಡ್ಯುಲಸ್ನ ಅಪ್ಲೈ ಮಾಡಬೇಕು. ಬಿಕಾಸ್ ನಾವು ಏನು ಕೊಡ್ತೀವಿ ಅದೇ ಥರ ಇರಬೇಕು ಫಾರ್ಮೆಟ್. ಇವಾಗ ಏನು ಮಾಡ್ತೀನಿ ಡಬಲ್ ಕೊಟೇಶನ್ ಮಾಡ್ಯುಲಸ್ ಡಿ ಸೊ 3 ಟೈಮ್ಸ್ ಮಾಡ್ಯುಲಸ್ ಡಿ ಮಾಡಬೇಕು. ಡಬಲ್ ಕೊಟೇಶನ್ ಮಾಡ್ಯುಲಸ್ ಡಿ ಡಬಲ್ ಕೊಟೇಶನ್ ಕಾಮಾ ನೆಕ್ಸ್ಟ್ ಆ್ಯಂಪರ್ಸೆಂಟ್ ಏನು ನಾವು ವೇರಿಯಬಲ್ ಡಿಕ್ಲರೇಷನಲ್ಲಿ ಏನು ಕೊಟ್ಟಿದ್ವಿ ನಮ್ 1 ನಮ್ 2 ನಮ್ 3. ಓಕೆ, ಸೊ ಕ್ಲಿಯರ್ ಅಲ್ಲ? ಕ್ಲೋಸ್ ಸೆಮಿಕೊಲಾನ್. ಇದಿಷ್ಟು ಫಾರ್ಮೇಟ್ ಆಯಿತು ಸ್ಕ್ಯಾನ್ ಎಫ್ದು. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಇಫ್ ಓಪನ್ ಮಾಡಿದ್ದೀನಿ, ಇಫ್ ನಮ್ 1 ಗ್ರೇಟರ್ ದೆನ್ ನಮ್ 2. ಸೊ ಕಂಡೀಷನ್ಸ್ ಅಪ್ಲೈ ಮಾಡಬೇಕು. ಹೌದಾ, ನಮಗೆ ಔಟ್ಪುಟ್ ಬರಬೇಕಂದ್ರೆ ಕಂಡೀಷನ್ ಹಾಕಿದರೆ ಮಾತ್ರ ಔಟ್ಪುಟ್ ಬರುತ್ತೆ. ಸೊ ನೆಕ್ಸ್ಟ್ ಆ್ಯಂಪರ್ಸೆಂಟ್ ಹಾಕಿದ್ದೀನಿ, 2 ಆಂಪರ್ಸೆಂಟ್ ನಮ್ 1 ಗ್ರೇಟರ್ ದೆನ್ ನಮ್ 3. ಸೊ ಇಲ್ಲಿ 3 ಇದ್ದಾವೆ, ನೀವು ಏನಕ್ಕೆ ಆ್ಯಂಪರ್ಸೆಂಟ್ 2 ಹಾಕಿದ್ದೀರಿ ಅಂತ ಹೇಳೋ ಹಾಗಿದ್ರೆ ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಇಲ್ಲಿ ಗ್ರೇಟರ್ ದೆನ್ ಅಂತ ತೋರಿಸ್ತಾ ಇದ್ದೀನಿ. ಹೌದಾ, ಅಂದರೆ ಇವೆರಡಕ್ಕೆ ಮಾತ್ರ ಏನು ಮಾಡಬೇಕು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಸಿಂಗಲ್ ಬ್ರ್ಯಾಕೆಟ್ ಆ್ಯಂಡ್ ಡಬಲ್ ಬ್ರ್ಯಾಕೆಟ್. ಇಲ್ಲಿ ಏನು ಮಾಡಿದೆ 2 ಕಾಮನ್ ಬ್ರ್ಯಾಕೆಟ್ಸ್ ಓಪನ್ ಮಾಡಿದ್ದೆ. ಹೌದಾ, ಹಾಗಾಗಿ 2 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಪ್ರಿಂಟ್ ಎಫ್. ಸೊ ಅಗೇನ್ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ನಂಬರ್ 1. ಓಕೆ, ಸೊ ನಂಬರ್ 1 ಈಸ್ ಗ್ರೇಟರ್. ಇಲ್ಲಿ ನಾನು ಏನು ಕಂಡೀಷನ್ ಅಪ್ಲೈ ಮಾಡ್ತಿದ್ದೀನಿ, ನಂಬರ್ 1 ಈಸ್ ಗ್ರೇಟರ್. ಓಕೆ, ಗ್ರೇಟೆಸ್ಟ್ ಡಬಲ್ ಕೊಟೇಶನ್ \n ಕ್ಲೋಸ್ ಸೆಮಿಕೊಲಾನ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಎಲ್ಸ್ ಇಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ನಮ್ 2 ಗ್ರೇಟರ್ ದೆನ್ ನಮ್ 3 ಕ್ಲೋಸ್. ಸೊ ಇಲ್ಲಿ ಅಗೇನ್ ಆ್ಯಂಪರ್ಸೆಂಟ್ 2 ಟೈಮ್ಸ್ ಅಪ್ಲೈ ಮಾಡ್ಕೋಬೇಕು. ದೆನ್ ನಮ್ 2 ಗ್ರೇಟರ್ ದೆನ್ ನಮ್ 1. ಓಕೆ, ಸೊ ಇಲ್ಲಿ ಡಬಲ್ ಟೈಮ್ ಕ್ಲೋಸ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಓಪನ್ ಮಾಡಿರ್ತೀವಿ. ಹೌದಾ, ಕಾಮನ್ ಬ್ರ್ಯಾಕೆಟ್ಸ್ ಇಲ್ಲಿ ಒಳಗಡೆ ಓಪನ್ ಮಾಡಿದ್ವಿ. ಸೊ ಕಂಪ್ಲೀಟ್ ಕ್ಲೋಸ್ ಮಾಡಬೇಕಂದ್ರೆ ಟೋಟಲ್ 4 ಕಾಮನ್ ಬ್ರ್ಯಾಕೆಟ್ಸ್ ನಾವಿಲ್ಲಿ ಕ್ಲೋಸ್ ಮಾಡ್ಕೋಬೇಕು. ನೆಕ್ಸ್ಟ್ ಎಂಟರ್. ಸೊ ಅಗೇನ್ ಪ್ರಿಂಟ್ ಎಫ್ ಕಂಡೀಷನ್ಸ್ ಅಪ್ಲೈ ಮಾಡಿದ ತಕ್ಷಣ ಪ್ರಿಂಟಲ್ಲಿ ಏನು ಮಾಡಬೇಕು, ಸೊ ನಾವು ಕೊಡ್ತಾ ಹೋಗಬೇಕು ಏನು ಕೊಡಬೇಕು ಔಟ್ಪುಟ್ಟಲ್ಲಿ ಅಂತ ಹೇಳಿ. ನೆಕ್ಸ್ಟ್ ನಂಬರ್ 2 ಈಸ್ ಗ್ರೇಟೆಸ್ಟ್. ಓಕೆ, ಸೊ ನಂಬರ್ 2 ಈಸ್ ದ ಗ್ರೇಟೆಸ್ಟ್ ಡಬಲ್ ಕೊಟೇಶನ್ /n ಡಬಲ್ ಕೊಟೇಶನ್ ಕ್ಲೋಸ್ ಸೆಮಿಕೊಲಾನ್. ಸೊ ಇಲ್ಲಿ ಚೇಂಜಸ್ ಮಾಡೋಣ, /n ಡಬಲ್ ಕೊಟೇಶನ್ ಕ್ಲೋಸ್ ಸೆಮಿಕೊಲಾನ್. ಓಕೆ, ಸೊ ನಾವು ಇಟ್ಸ್ ಕ್ಲಿಯರ್. ಬಿಕಾಸ್ ಅಲ್ಲಿ ರೆಡ್ ಮಾರ್ಕ್ ಬಂದಿತ್ತು, ಅಬ್ಸರ್ವ್ ಮಾಡಿದ್ರೆ ನೀವು. ಅಂದರೆ ಇಲ್ಲಿ ಏನಾಗುತ್ತೆ ನೋಡಿ, ನಾನು ಸ್ವಲ್ಪ ಇಲ್ಲಿ ಚೇಂಜ್ ಮಾಡಿದ್ದೆ, ಹಾಗಾಗಿ ರೆಡ್ ಮಾರ್ಕ್ ಬಂದುಬಿಡುತ್ತೆ, ಔಟ್ಪುಟ್ಟಲ್ಲಿ ಎರರ್ ಬಂದುಬಿಡುತ್ತೆ. ಹಾಗಾಗಿ ಸೊ ಕೇರ್ಫುಲ್ಲಾಗಿ ಮಾಡಬೇಕು, ಮಿಸ್ಟೇಕ್ಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಸೊ ಮತ್ತೆ ಚೇಂಜಸ್ ಮಾಡ್ಕೋಬೇಕಷ್ಟೇ. ಓಕೆ, ನೆಕ್ಸ್ಟ್ ಏನಿದೆ ಪ್ರಿಂಟ್ ಎಫ್ ಆಯ್ತಲ್ಲ. ಇದಾದಮೇಲೆ ಮತ್ತೆ ಎಲ್ಸ್ ಕೊಡ್ತಾ ಇದ್ದೀನಿ, ಎಲ್ಸ್ ಎಂಟರ್. ಮತ್ತು ಅಗೇನ್ ಪ್ರಿಂಟ್ ಎಫ್. ಮತ್ತೆ ಏನು ಕಂಡೀಷನ್ ಅಪ್ಲೈ ಮಾಡಬೇಕು ಅಂತಂದರೆ ಡಬಲ್ ಕೊಟೇಶನ್ ನಂಬರ್ 3. ಹೌದಾ, ಸೊ ಟೋಟಲ್ ನಾವು ಎಷ್ಟು ನಂಬರ್ಸ್ ಇಲ್ಲಿ ವೇರಿಯಬಲ್ ಡಿಕ್ಲರೇಷನಲ್ಲಿ ಕೊಟ್ಟಿದ್ದೀವಿ, ಟೋಟಲ್ 3 ನಂಬರ್ಸ್ ಕೊಟ್ಟಿದ್ದೀವಿ. ಹಾಗಾಗಿ ಸೊ 3 ನಂಬರ್ಸ್ನು ಕರೆಕ್ಟಾಗಿ ಹಾಕಬೇಕು. ಗ್ರೇಟೆಸ್ಟ್ /n ಡಬಲ್ ಕೊಟೇಶನ್ ಕ್ಲೋಸ್ ಸೆಮಿಕೊಲಾನ್. ಸೊ ಇವಾಗೇನು ಮಾಡ್ತಾಯಿದ್ದೀನಿ ನಾನು ರಿಟರ್ನ್ 0 ಅಂತ ಹೇಳಿ. ಸೊ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಸೊ /ಫ್ಲಾಗ್ ಬ್ರ್ಯಾಕೆಟ್ ಕ್ಲೋಸ್. ಓಕೆ, ಇವಾಗ ನೋಡ್ಬೋದು ನೀವು, ನಾನು ಪ್ರೋಗ್ರಾಮ್ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಏನು ಮಾಡ್ಕೋಬೇಕು, ಆ್ಯಸ್ ಯೂಶ್ವಲ್ ಹೆಡರ್ ಫೈಲ್ಸ್ನ ನಾವು ಹಾಕಬೇಕು. #include stdio.h conio.h. ದೆನ್ ಅದ್ರ ಕೆಳಗಡೆ ಮೇನ್ ಡಿಕ್ಲರೇಷನ್ ಮಾಡಬೇಕು. ಹೌದಾ, ಸೊ ಡಿಕ್ಲೇರ್ ಆದಮೇಲೆ ಕಂಪಲ್ಸರಿ, ಇದು ಮಾತ್ರ ಕಂಪಲ್ಸರಿ. ದೆನ್ ಕೆಳಗಡೆ ಏನು ಕರ್ಲಿ ಬ್ರೇಸಸ್ ಓಪನ್ ಮಾಡ್ಕೋಬೇಕು. ಅದು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ವಾಸ್ ಅ ವೇರಿಯಬಲ್ ಡಿಕ್ಲರೇಷನ್ಸ್. ಅಂದರೆ ನಾವು ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಒಂದು ವೇರಿಯಬಲ್ಸ್ ತೊಗೊಂಡು ಅಂಥೇಳಿ. ಸೊ ನಾವಲ್ಲಿ ಇಂಟ್ ಯೂಸ್ ಮಾಡಿಕೊಂಡು ವೇರಿಯಬಲ್ ಡಿಕ್ಲರೇಷನ್ ಮಾಡಬೇಕು. ಸೊ ಅದ್ರ ಕೆಳಗಡೆ ವೇರಿಯಬಲ್ ಡಿಕ್ಲೇರ್ ಅಂತೂ ಮಾಡಿದ್ದಾಯಿತು. ಸೊ ವಾಟ್ ವಾಸ್ ದ ನೆಕ್ಸ್ಟ್ ಸ್ಟೆಪ್? ಹೌದಾ, ಸ್ಟೇಟ್ಮೆಂಟ್ ಅಪ್ಲೈ ಮಾಡಬೇಕಾ? ಸೊ ಹಾಗಾಗಿ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಎಂಟರ್ ದ ನಂಬರ್ಸ್ : /n. ಸೊ ದಿಸ್ ಇಸ್ ಅ ಫಾರ್ಮೆಟ್ ಫಾರ್ ಅ ಪ್ರಿಂಟ್ ಎಫ್.
ಸೊ ಅದು ಕೆಳಗಡೆ ನೆಕ್ಸ್ಟ್ ಸ್ಕ್ಯಾನ್ಎಫ್ ಅಲ್ಲಿ ಏನು ಮಾಡ್ಕೋಬೇಕು, ನಾವು ಏನೇನು ಡಿಕ್ಲೇರ್ ಮಾಡಿದ್ದೀವಿ ವೇರಿಯೇಬಲ್ಸ್ನ ಅದನ್ನೇ ಸೊ 3 ಟೈಮ್ಸ್ ಅಂದರೆ 3 ನಂಬರ್ಸ್ ಕೊಟ್ಟಿದ್ರೆ 3 ಟೈಮ್ಸ್ ಮಾಡ್ಯುಲಸ್ ಡಿ ಆ್ಯಂಡ್ ಆ್ಯಂಪರ್ಸೆಂಟ್ ನಮ್1 ನಮ್2 ಅಂತ ಹೇಳಿ ಕೊಡಬೇಕು. ಆರ್ ಎಲ್ಸ್ ನೀವು ಲಾಸ್ಟ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ಅಡಿಷನ್ ಆಫ್ 2 ನಂಬರ್ಸಲ್ಲಿ ತೊಗೊಂಡಿದ್ವಿ, ಹಾಗಾಗಿ ಎ ಕೊಮ ಬಿ ಕೊಮ ಆ್ಯಡ್ ಸೆಮಿಕೊಲನ್ ಅಂತೇಳಿ ತೊಗೊಂಡಿತ್ತು. ಸೊ ಅದಕ್ಕೆ ಸ್ಕ್ಯಾನ್ಎಫ್ ಅಲ್ಲಿ ನಾವೇನು ತೊಗೊಂಡಿದ್ವಿ, ಆ್ಯಂಪರ್ಸೆಂಟ್ ಡಿ ಸೊ ಮಾಡ್ಯುಲಸ್ ಡಿ ಅಂತ ತೊಗೊಂಡಿದ್ವಿ, ಆ್ಯಂಪರ್ಸೆಂಟ್ ಎ ಕಾಮ ಆ್ಯಂಪರ್ಸೆಂಟ್ ಬಿ ಕ್ಲೋಸ್ ಕಾಮನ್ ಬ್ರಾಕೆಟ್ ಸೆಮಿಕೊಲನ್. ಓಕೆ, ಸೊ ಇಲ್ಲಿ ನೋಡ್ಬೋದು ದಿಸ್ ಈಸ್ ಅ ಆ್ಯಂಪರ್ಸೆಂಟ್ ಆ್ಯಂಡ್ ದಿಸ್ ಈಸ್ ಮಾಡ್ಯುಲಸ್, ಪರ್ಸೆಂಟೇಜ್ ಸಿಂಬಲ್ ಇದ್ದಿದ್ದು ಮಾಡ್ಯುಲಸ್ ಅಂತೇಳಿ. ಅದಾದಮೇಲೆ ಕಂಡೀಷನ್ಸ್ ಅಪ್ಲೈ ಮಾಡಬೇಕಾ, ನಾವು ಒಂದು ಪ್ರೋಗ್ರಾಮ್ ಔಟ್ಪುಟ್ ಜನ್ರೇಟ್ ಆಗಬೇಕು ನಮಗೆ ಅಂತಂದರೆ ಸೊ ನೆಕ್ಸ್ಟ್ ಇಫ್ ಕಂಡೀಷನ್ ಅಪ್ಲೈ ಮಾಡಿದ್ದೀನಿ ಇಲ್ಲಿ ನಾನು ಅಂದರೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ನಮ್1 ಗ್ರೇಟರ್ ದೆನ್ ನಮ್2, ನಮ್1 ಗ್ರೇಟರ್ ದೆನ್ ನಮ್3 ಅಂಥೇಳಿ ಕಂಡೀಷನ್ ಅಪ್ಲೈ ಮಾಡಿದ್ದೀನಿ ನಾನಿಲ್ಲಿ. ಸೊ ಕಂಡೀಷನ್ ಹಾಕಿದರೆ ಮಾತ್ರ ಏನಾಗುತ್ತೆ ನಮಗೆ ಔಟ್ಪುಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ರಿಂಟ್ಎಫ್ ಅಲ್ಲಿ ನಂಬರ್ 1 ಈಸ್ ಗ್ರೇಟೆಸ್ಟ್, ಸೊ ಅಂದರೆ ಔಟ್ಪುಟ್ಟಲ್ಲಿ ಯಾವ್ದು ಗ್ರೇಟೆಸ್ಟ್ ಬೇಕು ನಿಮಗೆ ಅಂಥೇಳಿ ನಾವು ಹಾಕಬೇಕು, ಹೌದಾ. ನೆಕ್ಸ್ಟ್ ಇಫ್ ಎಲ್ಸ್ ನಂಬರ್ 2 ಗ್ರೇಟರ್ ದೆನ್ ನಂಬರ್ 3, ನಂಬರ್ 2 ಗ್ರೇಟರ್ ದೆನ್ ನಂಬರ್ 1. ಸೊ ಈ ರೀತಿ ಗ್ರೇಟೆಸ್ಟ್ ಅಂತೇಳಿ ಈ ರೀತಿ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಸೇವ್ ಮಾಡಬೇಕು F2. ಓಕೆ, ಸೊ ಇಲ್ಲಿ ಏನು ಮಾಡ್ತಿದ್ದೀನಿ, ಗ್ರೇಟರ್ ಅಂಥೇಳಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಗ್ರೇಟರ್ .cpp ಅಂದರೆ ರಿಲೇಟೆಡ್ ನೇಮ್ ಕೊಡ್ರಿ, ನಿಮಗೆ ಈಸಿಯಾಗಿ ಓಪನ್ ಅಂದರೆ ಮತ್ತೆ ಅಗೇನ್ ಅದೇ ಪ್ರೋಗ್ರಾಮ್ನಿಗೆ ಓಪನ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಅಂತಂದರೆ ಸೊ ಅದೇ ರಿಲೇಟೆಡ್ ನೇಮ್ ಕೊಟ್ಟರೆ ಏನಾಗುತ್ತೆ, ನೀವು ಬೇಗನೆ ಓಪನ್ ಮಾಡ್ಕೋಬೋದು. ಎಂಟರ್. ಓಕೆ, ಇವಾಗ ಏನು ಮಾಡ್ತೀನಿ, ಕಂಟ್ರೋಲ್ F9. ಸೊ 1 ಎರರ್, ವಾಟ್ ವಾಸ್ ದ ಎರರ್? ಸೊ ನೋಡೋಣ ಇಲ್ಲಿ ಎಕ್ಸ್ಪ್ರೆಷನ್ ಸಿಂಟೆಕ್ಸ್ ಇಲ್ಲಿ ನೋಡ್ಕೋಬೋದು ನೀವು. ಓಕೆ, ಸೊ ಇಲ್ಲಿ ನೋಡೋಣ, ಫೈನ್. ಇಲ್ಲಿ ನೋಡಿ ನಮ್1 ಗ್ರೇಟರ್ ದೆನ್ ನಮ್2 ಅಂತ ಹೇಳಿದೆ, ಹೌದಾ. ಇಲ್ಲಿ ಎಷ್ಟು ಕ್ಲೋಸ್ ಮಾಡಿದ್ದೀನಿ ನಾನು ಕಾಮನ್ ಬ್ರ್ಯಾಕೆಟ್ಸ್, ಟೋಟಲ್ 4 ಕ್ಲೋಸ್ ಮಾಡಬೇಕಿತ್ತು, ಬಟ್ ನಾನು ಇಲ್ಲಿ ಏನು ಮಾಡಿದೆ, ಇಲ್ಲಿ 2 ಇಲ್ಲಿ. ಓಕೆ, ಇಲ್ಲಿ ಇನ್ನೊಂದು ಹಾಕಬೇಕು ಕಾಮನ್ ಬ್ರ್ಯಾಕೆಟ್. ಓಕೆ, ಸೊ ಮತ್ತೆ ಏನಾಗುತ್ತೆ, ನಮ್1 ಗ್ರೇಟರ್ ದೆನ್ ನಮ್2 ಕ್ಲೋಸ್ ಮಾಡ್ಯುಲಸ್ ಆ್ಯಂಪರ್ಸೆಂಟ್ ದೆನ್ num1. ಓಕೆ, ಸೊ ಗ್ರೇಟರ್ ದೆನ್ num3 ಡಬಲ್ ಕ್ಲೋಸ್. ಸೊ ಏನು ಮಾಡ್ಕೋಬೇಕು, ಡಬಲ್ ಕ್ಲೋಸ್ ಮಾಡಿದ್ದೀನಿ. ಓಕೆ, ಕ್ಲಿಯರ್ ಅಲ್ಲ, ಕರೆಕ್ಟ್ ಇದೆ. F2 ಎಸ್. ಸೊ ಇವಾಗ ಕಂಟ್ರೋಲ್ F9. ಓಕೆ, ಕ್ಲಿಯರ್ ನೋಡಿ, ಹೌದಾ. ಸೊ ಇವಾಗ ಏನು ಮಾಡೋಣ, ನಂಬರ್ ಹಾಕೋಣ 5, ನೆಕ್ಸ್ಟ್ 6, ನೆಕ್ಸ್ಟ್ 9. ಓಕೆ, ಸೊ ಇವಾಗ ನಾನೇನು ಮಾಡಿಕೊಟ್ಟಿದ್ದೀನಿ, 3 ನಂಬರ್ಸ್ ಕೊಟ್ಟಿದ್ದೀನಿ. ಸೊ 3 ನಂಬರ್ಸ್ ಯಾವ ರೀತಿ ಔಟ್ಪುಟ್ ಬರುತ್ತೆ ನೋಡೋಣ. ಕಂಟ್ರೋಲ್ F9. ನಂಬರ್ 3 ಈಸ್ ಗ್ರೇಟೆಸ್ಟ್. ಸೊ ನಂಬರ್ 3 ಯಾವುದು, 9, ಹೌದಾ. ನಾನು ಕೊಟ್ಟಿರುವಂಥ ವ್ಯಾಲ್ಯೂಸಲ್ಲಿ ಸೊ ಗ್ರೇಟೆಸ್ಟ್ ನಂಬರ್ ಯಾವುದು, ಇಷ್ಟೇ ಕಂಡುಹಿಡಿಯೋದು, ಸಿಂಪಲ್. ಅದೇನು ಮಾಡ್ತೀವಿ ನಾವು, ಜಸ್ಟ್ ನಂಬರ್ಸ್ ಹಾಕಿದರೆ ಆರಾಮಾಗಿ ಕಂಡುಹಿಡಿಬೋದು. ಆದರೆ ಒಂದು ಪ್ರೋಗ್ರಾಮ್ ಮುಖಾಂತರ ಬರಿಬೇಕು ಅಂದರೆ ಈ ರೀತಿ ಎಲ್ಲ ಸ್ಟ್ರಗಲ್ ಮಾಡಬೇಕು, ಹೌದಾ. ಔಟ್ಪುಟ್ ಎಷ್ಟು ಈಸಿಯಾಗಿದೆ ನೋಡಿ, ಬಟ್ ಅದಕ್ಕಿಂತ ಇನ್ಪುಟ್ ಯಾವ ರೀತಿ ಕೊಟ್ಟಿದ್ದೀವಿ ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ನಂಬರ್ ಕೊಡ್ತಿದ್ದೀನಿ, 85, 69, 23. ಕ್ಲಿಯರ್. ಸೊ ನೆಕ್ಸ್ಟ್ ಕಂಟ್ರೋಲ್ F9 ಕೊಡ್ತಾ ಇದ್ದೀನಿ. ನಂಬರ್ 3 ಈಸ್ ಗ್ರೇಟೆಸ್ಟ್. ಓಕೆ, ನಂಬರ್ 3 ಓಕೆ ರಿಲೇಟೆಡ್ ನೇಮ್ ಬಂದಿದೆ. ನೆಕ್ಸ್ಟ್ 25, 12, 32. ಎಂಟರ್. ಕಂಟ್ರೋಲ್ F9. ಸೊ ಸೇಮ್ ಬರ್ತಾ ಇದೆ ವ್ಯಾಲ್ಯೂಸ್. ಇಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕಂದ್ರೆ ನೋಡೋಣ. 12, ಫೈನ್. ಇವಾಗ ಏನು ಮಾಡೋಣ ಇಲ್ಲಿ, ಓಕೆ ಗ್ರೇಟರ್ ದೆನ್ ಕೊಟ್ಟಿದ್ದೀನಿ, ಗ್ರೇಟರ್ ದೆನ್ ನಂಬರ್ 1. ಓಕೆ, ಚೇಂಜಸ್ ಏನೂ ಇಲ್ಲ. ಓಕೆ, ನೋಡಿದ್ರಲ್ಲ ಯಾವ ರೀತಿ ಔಟ್ಪುಟ್ ಬಂದಿದೆ ಅಂಥೇಳಿ. ಸೊ ಓಕೆ, ಕ್ಲಿಯರ್ ಅಲ್ಲ ಯಾವ ರೀತಿ ಬಂದಿದೆ ಅಂಥೇಳಿ. ಕಂಟ್ರೋಲ್ F9 ನೋಡಿರ್ಬೋದು ನೀವು. ಓಕೆ, ಯಾವ ರೀತಿ ಬಂದಿದೆ ಅಂಥೇಳಿ, ಕಂಪ್ಲೀಟ್ ಅಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದೇ ಥರ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂಥೇಳಿ ನೋಡಿದ್ರಲ್ಲ, ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸ್ಟೆಪ್ ಬೈ ಸ್ಟೆಪ್. ಓಕೆ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.